ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಹುನಗುಂದದಲ್ಲಿ ನೂತನ ಕಾರ್ಮಿಕರ ಯೂನಿಯನ್ ಉದ್ಘಾಟನಾ ಮಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಂಘಟಿತ ಮತ್ತು ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘ ರಿಜಿಸ್ಟರ್ಡ್ ನೂತನ ಕಾರ್ಮಿಕರ ಯೂನಿಯನ್ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾದ ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಯೋಜನೆಗಳನ್ನು ನೀಡಲಾಗಿದೆ ಎಂದು ಕಾರ್ಮಿಕರನ್ನು ಉದ್ದೇಶಿಸಿ ಹೇಳಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಹಜರತ ಸಯ್ಯದ ಶಾ ಮುರ್ತುಜಾ ಹುಸೇನ್ ಅಮರೇಶ ದೇವರು, ನೂತನ ಕಾರ್ಮಿಕರ ಯೂನಿಯನ್ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಹುನಗುಂದದ ಜನಪ್ರಿಯ ಶಾಸಕರಾದ ವಿಜಯಾನಂದ್ ಕಾಶಪ್ಪನವರು ವಹಿಸಿಕೊಂಡಿದ್ದರು. ವೆಂಕಟೇಶ್ ವರದರಾಜ್, ಅಮರೇಶ ಸುಂಬಡ, ರಾಕೇಶ್ ಸಿರಕನಹಳ್ಳಿ, ಸಂಗಮೇಶ ಗೌಡರ್, ಮಾಂತೇಶ ಅವಾರಿ, ಭಾಗ್ಯಶ್ರೀ ರೇವಡಿ, ಪ್ರದೀಪಕುಮಾರ್ ಹಿರೇಮಠ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ಹುನಗುಂದ. ನಾವು ಇಲಾಖೆಯಲ್ಲಿ ಕಾರ್ಮಿಕರಿಗಾಗಿ ಕೊಡ್ತಿದ್ವಿ ಅಂತಂದ್ರೆ ಹಿಂದೆ ಕೇವಲ 12 ಕಾರ್ಯಕ್ರಮಗಳನ್ನು ಮಾತ್ರ ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಕೊಡ್ತಾ ಇತ್ತು. ಒಂದು ವೇಳೆ ಅರ್ಥ ಮಾಡ್ಕೊಂಡ್ರೆ ಕಾರ್ಮಿಕರೆಲ್ಲ ತಾವು ಕೇವಲ 12 ಕಾರ್ಯಕ್ರಮಗಳನ್ನು ನಿಮಗೆ ನೀಡಲಾಗ್ತಿತ್ತು ಸರ್ಕಾರದಿಂದ. ಇವತ್ತು ನಮ್ಮ ಸಂತೋಷ್ ಲಾಡ್ ಅವರು ಬಂದ ಮೇಲೆ ಇವತ್ತು 93 ಇವತ್ತು ಅನೇಕ ಯೋಜನೆಗಳನ್ನ ತಂದು ಪ್ರತಿ ಒಂದು ಕಾರ್ಮಿಕರ ಮನೆಗೆ ಅವರ ಕುಟುಂಬದ ಅವರ ಮಕ್ಕಳಿಗೆ ಇರಬಹುದು, ಅವರ ತಾಯಿಯವರು ಹೆಚ್ಚು ಹೆಣ್ಮಕ್ಳು, ಎಷ್ಟು 600 ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಉಚಿತವಾಗಿ 600 ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿರ್ತಕ್ಕಂಥದ್ದು ನಿದರ್ಶನ ಎಲ್ಲಿ ಇಲ್ಲ. ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಈ ಒಂದು ಕಾರ್ಯಕ್ರಮ ಹೋಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. 600 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿದೆ, ಗೃಹಲಕ್ಷ್ಮಿ ನಿಮ್ಮ ಮನೆಗಳಿಗೆ ಡಿಬಿಟಿ ಮುಖಾಂತರ ದುಡ್ಡನ್ನು ಮುಡಿಸ್ತಾ ಇದ್ದೀವಿ, ಯುವ ನಿಧಿ ದುಡ್ಡನ್ನು ಕೊಡ್ತಾ ಇದ್ದೀವಿ, ಯಾರು ಕರೆಂಟ್ ಕಟ್ಟಂಗಿಲ್ಲ, 200 ಯೂನಿಟ್ ವರೆಗೆ ಫ್ರೀ ಇದೆ. ಈ 5 ಕಾರ್ಯಕ್ರಮ, 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ 5 ಕಾರ್ಯಕ್ರಮ ಸೇರಿದ್ರೆ ಬಂಧುಗಳೇ ಇವತ್ತು 56,000 ಕೋಟಿಯಿಂದ 60,000 ಕೋಟಿ ವರ್ಷಕ್ಕೆ ಖರ್ಚಿದೆ. ಇದರ ಜೊತೆಗೆ ಸುಮಾರು 85,000 ಕೋಟಿಗೂ ಹೆಚ್ಚು ದುಡ್ಡು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ 65,000 ಕೋಟಿ ನಾವು ಕೇವಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಸಬ್ಸಿಡೀಸು, ಹಳೆ ಸಬ್ಸಿಡಿಗಳು, ಹಳೆ ಕಾರ್ಯಕ್ರಮಗಳು, ಪೆನ್ಷನ್ಸ್ಗಳು ಸೇರಿದ್ರೆ ಅದಕ್ಕೊಂದು 50,000 ಕೋಟಿ ಕೊಡ್ತಾ ಇದ್ದೀವಿ. 1,30,000 ಕೋಟಿ ನಾವು ಪ್ಲಾನ್ ಅನ್ನ ನಾನ್ ಪ್ಲಾನ್ ಅಂತ ಹೇಳ್ತೀವಿ, ಸಂಬಳ ಕೊಡ್ತಾ ಇದೀವಿ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ರ ಜೊತೆಗೆ ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ರು ಕೂಡ ಬಿಜೆಪಿ ಅವರು ನಮಗೆ ದಿನ ಬೆಳಿಗ್ಗೆ ಅಂದ್ರೆ ಸರ್ಕಾರದ ದುಡ್ಡಿಲ್ಲ ಅಂತ ಹೇಳ್ತಾ ಇದಾರೆ. ನೀವು ಇರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳು ನಾವು 1 ತಿಂಗಳ ಅಥವಾ 2 ತಿಂಗಳ ತಡವಾಗಿ ಕೊಟ್ಟಿರ್ಬೋದು, ನಾವು ದುಡ್ಡನ್ನ ಇಲ್ಲ ಅಂತ ಹೇಳಲ್ಲ. ಆದ್ರೆ ವರ್ಷಕ್ಕೆ 60,000 ಕೋಟಿ ಕೊಟ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಆಗುತ್ತೆ. ನಿಮಗೆ ಎಷ್ಟಾಗತ್ತೆ? ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ಬಿಜೆಪಿ ಅವರು ಸುಮಾರು 22 ರಾಜ್ಯಗಳಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ. 5 ವರ್ಷದಲ್ಲಿ 3 ಲಕ್ಷ ಕೋಟಿ ನೇರವಾಗಿ ಸರ್ಕಾರ ಬೊಕ್ಕಸದಿಂದ ಬಡವರ ಮನೆಗೆ ಮುಟ್ಟತಕ್ಕಂಥ ಕಾರ್ಯಕ್ರಮ ಯಾವುದೇ ಪಕ್ಷ, ಯಾವುದೇ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಇವತ್ತು ಈ ವೇದಿಕೆ ಮುಖಾಂತರ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾ ಇದ್ದಾವೆ. ಏನೋ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಾವು ದೇಶವನ್ನ ಉನ್ನತ ಸ್ಥಿತಿಗೆ ಒಯ್ತೀವಿ, ವಿಶ್ವಗುರು ಆಗಿದ್ದಾರೆ ಅಂತ ಹೇಳಿ ದಿನ ಹೆಬ್ಬಳಿಕೆಯಲ್ಲಿ, ಟಿವಿಯಲ್ಲಿ, ವಾಟ್ಸಪ್ ನಲ್ಲಿ, ಫೇಸ್ಬುಕ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಪ್ರಜ್ಞಾವಂತ ಮತದಾರರು, ನಾನೊಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾವ ಪೊಲಿಟಿಕಲ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಆಗಿರ್ಲಿ, ಅವ್ರ ಮನೆಯಿಂದ ಏನು ದುಡ್ಡು ಕೊಡಂಗಿಲ್ಲ. ಇದು ಬಿಜೆಪಿ ಅವ್ರ ಮನೆಯಿಂದ ದುಡ್ಡು ಕೊಡಂಗಿಲ್ಲ, ಜೆಡಿಎಸ್ ಅವ್ರ ಮನೆ ಮುಂದೆ ಕೂಡ ದುಡ್ಡು ಕೊಡಂಗಿಲ್ಲ. ಯಾರು ದುಡ್ಡು ಇದೆಲ್ಲ? ಯಾರು ದುಡ್ಡು?
ಯಾಕೆ ಹೇಳಿದೆ ನಿಮ್ದು ಈ ದುಡ್ಡು ಅಂತಂದ್ರೆ ರಾಹುಲ್ ಗಾಂಧಿ ಅವರು GST ಮಾಡಬೇಡಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು GST ಹಾಕಕ್ ಹೋಗ್ಬೇಡಿ ಅಂತ ಹೋರಾಟ ಮಾಡಿದ್ರು. GST ನಲ್ಲಿ ಯಾವಾಗ GST ಪ್ರಾರಂಭ ಆಯ್ತು ಇಲ್ಲಿವರೆಗೆ ಸುಮಾರು 1,30,000 ಕೋಟಿ 135 ಲಕ್ಷ ಕೋಟಿ 135 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಬಂದಿದ್ರೆ 80% ದುಡ್ಡು 80% ದುಡ್ಡು ಬಡವರು ಕೊಟ್ಟಿದ್ದಾರೆ. ಹೆಂಗ್ ಕೊಟ್ರು ಬಡವರು ಅಂತಂದ್ರೆ ಬಿಸ್ಕೆಟ್ ತಗೊಂಡ್ರು ನೀವು GST ತುಂಬಬೇಕು, ತಂಬಾಕು, ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಹಸಿರು ಬೇಳೆ, ಮೊಸರು, ತೆಂಗಿನಕಾಯಿ, ತುಪ್ಪ, ಪಾಟಿ, ಚೀಲ, ಪೆನ್ಸಿಲ್, ರೈತರು ಯಾವುದೇ ಒಂದು ಉಪಕರಣಗಳನ್ನ ತಗೊಂಡ್ರೆ ಅದಕ್ಕೂ GST. ಹಂಗಾಗಿ ಒಟ್ಟಾರೆ ಸುಮಾರು 80% ಅಷ್ಟು ದುಡ್ಡು GST ನಲ್ಲಿ ಇವತ್ತು ಬಡವರು ಕೊಟ್ಟಿದ್ದಾರೆ. ಸೌಕಾರ ಸೇರಿ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಅಂಬರೀಶ್ ಸ್ವಾಮೀಜಿಗಳವರ ಪಾದಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ಹಜರತ್ ಅಲಿ ಸಾಹೇಬ್ರ ಪಾದಗಳಿಗೆ ನಮಸ್ಕರಿಸ್ತಾ, ಅವರು ಇದೇ ಜಿಲ್ಲೆಯವರಾಗಿರ್ತಾರೆ. ಹಂಗಾಗಿ ನಮ್ಮ ಜಿಲ್ಲಾಡಳಿತ ನೇತೃತ್ವದಲ್ಲಿ DC ನೇತೃತ್ವದಲ್ಲಿ 4G ಎಕ್ಸಾಮ್ಷನ್ ಅನ್ನು ತಗೊಂಡು ಅವ್ರಿಗೆ ಮಾಡಿದ್ರೆ ಅಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಎಲ್ಲರಿಗೂ ಅನುಕೂಲನೂ ಆಗುತ್ತೆ, ಆಮೇಲೆ ಸ್ಥಳೀಯರಿಗೆ ಕೂಡ ಅವಕಾಶ ಸಿಕ್ಕಂಗೆ ಆಗುತ್ತೆ. ಅದಕ್ಕಾಗಿ ಈ ಒಂದು ಬಿಲ್ ತರ್ತಾ ಇದ್ದೀವಿ. ಬೀದರ್ನಲ್ಲಿ ಆಲ್ರೆಡಿ 12 ವರ್ಷ ಇದು ಮಾಡೆಲ್ ಪ್ರೂವನ್ ಆಗಿದೆ. ಅದೇ ರೀತಿಯಾದಂತ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ತರಬೇಕು. ಸುಮಾರು 2.5 ಲಕ್ಷ ಜನ ಈ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ನಾವು ಮಾಡ್ಬೇಕಂತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಒತ್ತಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಯುನೀಕ್ ಆದಂತ ಬಿಲ್ ತರ್ತಾ ಇದೀವಿ. ಇದು ವಿಕಲಚೇತನ ಅಂತ ನಾವೇನ್ ಹೇಳ್ತೀವಿ, ಡಿಸೇಬಲ್ ಬಿಲ್ ಅಂತ. ಡಿಸೇಬಲ್ ಮಕ್ಕಳು ಏನಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ ಗಳಲ್ಲಿ 5% ಅವರಿಗೆ ಅಡ್ಮಿಷನ್ ಕೊಡಬೇಕು. ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಂಗವಿಕಲರಿಗೆ ನಾವೇನು ವಿಕಲಚೇತನ ಅಂತ ಹೇಳ್ತೀವಿ ಅಥವಾ ಡಿಸೇಬಲ್ ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಆಲ್ರೆಡಿ 5% ರಿಸರ್ವೇಶನ್ ಇದೆ. ಅದೇ ರೀತಿಯಾದಂತಹ ರಿಸರ್ವೇಶನ್ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೂಡ ಕೊಡಬೇಕಂತ ಹೇಳಿ ಈಗ ಆಲ್ರೆಡಿ ಪಬ್ಲಿಕ್ ಒಪಿನಿಯನ್ 1 ತಿಂಗಳಾಗಿದೆ. ಆ ಬಿಲ್ ಮುಗಿದಾಗಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಆ ಬಿಲ್ಲು ಕ್ಯಾಬಿನೆಟ್ ಗೆ ತರ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ಈ ಕಾರ್ಯಕ್ರಮ ಮುಖಾಂತರ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಜನಕ್ಕೆ ಮುಟ್ಟಿಸಬೇಕು. ಈ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕಂತ ಹೇಳಿ ನಾವಲ್ಲಿ ಸೇರಿದ್ದು ಬಂಧುಗಳೇ. ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ನಂತರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇವತ್ತು ಹಲವಾರು ಪ್ರೋಗ್ರೆಸಿವ್ ಬಿಲ್ಗಳನ್ನು ನಾವು ಮಾಡಿದ್ದೇವೆ. ಪ್ರಪ್ರಥಮದಲ್ಲಿ ಗಿಗ್ ಬಿಲ್ ಅಂತ ನಾವು ಕರಿತೀವಿ. ಭಾರತ ದೇಶದಲ್ಲಿ ನೂತನವಾದಂತ ಬಿಲ್ ಇದು. ಗಿಗ್ ಬಿಲ್ ಅಂದ್ರೆ ಏನ್ ಸರ್ ಅಂತಂದ್ರೆ, ಇಲ್ಲಿ ಯಾರು ಝೊಮ್ಯಾಟೊ ಆಗಿರ್ಲಿ, ಅಮೆಜಾನ್ ಆಗಿರ್ಲಿ, ಫ್ಲಿಪ್ಕಾರ್ಟ್ ಆಗಿರ್ಲಿ, ಓಲಾ ಆಗಿರ್ಲಿ, ಊಬರ್ ಆಗಿರ್ಲಿ, ಬ್ಲಿಂಕಿಟ್ ಆಗಿರ್ಲಿ ಅಂತ ಏನು ಸಿಟಿಗಳಲ್ಲಿ ಆಪ್ ಮುಖಾಂತರ ಮನೆ ಮನೆಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ಪಾರ್ಸೆಲ್ಗಳನ್ನ ಏನು ಕುಂತಲ್ಲೇ ಮನೆಯಲ್ಲಿ ತಂದು ಉಣಿಸ್ತಾರೆ, ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಆಪ್ ಮುಖಾಂತರ ಅಗ್ರಿಗೇಟರ್ಸ್ ಅಂತ ನಾವೇನು ಕರಿತೀವಿ,